Okay, let's go. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕ್ಯಾಂಡಿ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗು. ಫಸ್ಟ್ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಹಂಗೆ ನನ್ನ ಫಸ್ಟ್ ವ್ಲಾಗ್ ದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸನ್ರೈಸ್ ಬೇರೆ ನೋಡ್ಬೇಕು ಅನ್ಕೊಂಡಿದ್ದೀರಿ. ಹೌದು, ಗುರುಗ ನಮ್ ಬೆಂಗಳೂರು ಕ್ಲೈಮೇಟ್ ಅಲ್ಲ ಗುರು. ಬೆಂಗಳೂರಲ್ಲಿ ಒಂದು ಅರ್ಧ ಗಂಟೆ ಮಳೆ ಬೇಡ. ಅಯ್ಯೋ ನಜ್ಜಿ, ಅಲ್ಲೆಲ್ಲೋ ಮಳೆ ಬೀಳಿರೋ ಜಾಗದಲ್ಲೆಲ್ಲ ಮಳೆ ಬಿತ್ಕೊಂಡೈತೆ. ಆದ್ರೂ ಸೈಕೋ ಬೆಳಗ್ಗೆನೆ ಎದ್ದಿ ರಾತ್ರಿ ಬೇರೆ 12 ಗಂಟೆಗೆ ಬಂದೆ. 1 ಗಂಟೆಗೆ ಮಲ್ಕೊಂಡ್ರೆ ಇವನ್ 1:30ಗೆ ಸ್ಟಾರ್ಟ್ ಮಾಡ್ದ ಫೋನ್ ಹತ್ತಕ್ಕೆ. ಕುಮಾರ್ ಯೋಗೇಶ್ ಕುಮಾರ್. अच्छा ठीक है. ಆದ್ರೂ ಬೆಂಗಳೂರು ಇಸ್ ಬೆಂಗಳೂರು. ವಿ ಆರ್ ಡೆವಲಪಿಂಗ್ ದ ಬ್ರಿಡ್ಜ್ ಮೇಲೆ ಬ್ರಿಡ್ಜ್. ಕೇಳಿ ಅಣ್ಣ, ಮೀಟರ್ ಬೇಕು, ಮೀಟರ್. ಆದ್ರೆ ನೈಟ್ ಅಲ್ಲಿ ನನ್ ವೈಸರ್ ಏನಾದ್ರು ಹಾಕೊಂಡ್ಬಿಟ್ರೆ ಇವಾಗ ಈ ಅಪ್ಪು ಕಾಣಿಸಲ್ಲ ಅದಕ್ಕೆ. ಮುಚ್ಚೆ ಕಾಡು ಗೂಡೆ ಅಂತ ಬೆಳಗ್ಗೆ ಹೊಟ್ಟೆ ಬೇರೆ ಶೀತ ಐತೆ, ಟೀ ಬೇರೆ ಕುಡ್ದಿಲ್ಲ. ಅದು ನನ್ ಪಾಲಿನ ಎನರ್ಜಿ. ಅದು ಏನಾಯ್ತು ಹಿಂಗ್ ಬಿದ್ದೋಗೈತೆ ಸೆಂಟ್ರಲ್ಲಿ. ಯಾವ್ದೋ ಇದು ಹೋಗ್ಬೇಕಾದ್ರೆ ಅದಕ್ಕೆ ಕರೆಂಟ್ ಇಲ್ಲ ಗುರು ಈ ಊರಲ್ಲಿ. ಎತ್ತು ತಿರ್ಗ್ಸು. ಇದಕ್ಕೇನೋ ಆಯ್ತು ಗುರುವೇ, ಹೆವಿ ಮಳೆ ಹೊಡೆದೈತಿ ಇಲ್ಲಿ ಮಾತ್ರ. ನಮ್ ಬೆಂಗಳೂರಲ್ಲಿ ಒಂದ್ ಅರ್ಧ ಗಂಟೆನಾದ್ರೂ ಹೊಡಿಲ್ಲಪ್ಪ. ಗಾಡಿ ನಾನು ಒಬ್ನೇ ಇರೋದ್ರಿಂದ ಸ್ಪೀಡ್ ಹೋಗೋದ್ರೆ ಗಾಡಿ ಆಕಾಶದಲ್ಲಿ ತೇಲ್ತೈತೆ. ಏನ್ ಮಾಡೋಣ ಗುರುವೇ. ಬಂದ್ರೆ ದುರ್ಗ ಹತ್ತತ್ರ ಅವಲ್ಲೇ 10 ಕಿಲೋಮೀಟರ್ ಅಂತ ತೋರಿಸ್ತು. ಇವಾಗ ಒಂದ 8 ಅಷ್ಟು ಕಿಲೋಮೀಟರ್ ಹೋಗ್ಬೇಕು ಇವಾಗ. ಎಲ್ಲ ಫುಲ್ಲು ಅಡಿಕೆ ತೋಟನೇ ಗಾಯ್ಸ್. ಅಕ್ಕ ಯಾಕಕ್ಕ ಎಷ್ಟೊತ್ತಲ್ ವಾಕಿಂಗು. ನೀವು ನೋಡ್ತಾ ಇರ್ಬೋದು, ದಾರಿ ನೋಡಿ ಎಷ್ಟು ಶಿಕ್ಷೆ ಕಾಣಿಸ್ತೈತೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ವಾವ್, ಸೂಪರ್ ಆಗೈತೆ ದಾರಿ ಮಾತ್ರ. ಇಂಥ ಪ್ಲೇಸ್ಗಳಿಗೆ ದಾರಿ ಇರಬೇಕು, ಅವಾಗ ಮಸ್ತ್. ಇಂಥ ಪ್ಲೇಸ್ ದಾರಿ ಇಲ್ಲ ಅಂದ್ರೆ ವೇಸ್ಟ್. ಇವರೆಲ್ಲೋದ್ರು ಕಾಣಿಸ್ತಾನೆ ಇಲ್ಲ. ಏನ್ ಮಾಡೋಣ ಹೇಳಿ ಇಂಥವ್ರಿಗೆ? ಏನ್ರಲ್ಲಿ ಹೊಡಿಬೇಕು ಹೇಳಿ? ಇವಾಗ ಬರ್ತಾವ್ರೆ. ಏನ್ ಮಾಡ್ತಾ ಇದ್ರು ಇಷ್ಟೊತ್ತು? ಸಾಹಸ ಮಾಡ್ತಾ ಇದೀರಿ ಇಲ್ಲಿ. ಎಲ್ಗುರು ಸಿಕ್ಸ್ತಿಯಾ?
ದೇವಸ್ಥಾನ ಐತೆ ಇಲ್ಲಿ. ಇವಾಗ ಅಲ್ಲಿ ಮೇಲೆ ಹೋಗ್ಬೇಕು, ಟಾಪ್ಗೆ ಹೋಗಿ ಬರ್ಬೇಕು. ಸೊ ಇವಾಗ ಬೆಟ್ಟ ಹತ್ತಾ ಇದ್ದೀರಿ, ನೋಡ್ಬೋದು. ಹತ್ತಕ್ಕಂತೂ ಆಯ್ತಲ್ಲ, ಇಂಥ ಮೆಟ್ಲಲ್ಲಿ ಹತ್ಬೇಕಂತೆ. ಓ ಯಾವ್ದು ಗುಹೆ ಪಾಹೆ ಗಿಹೆ ಎಲ್ಲದರಲ್ಲಿ ಸೊಂದಿಲೆಲ್ಲ ಕರ್ಕೊಂಡು ಹೋಗ್ತೈತೆ. ತುಂಬ ಕಷ್ಟ ಐತೆ, ಕಷ್ಟಪಟ್ಟು ಹತ್ತೋರು ಬರ್ಬೋದು, ಕಷ್ಟಪಟ್ಟು ಹತ್ತಿಲ್ದೇ ಇರೋರು ಆರಾಮಾಗಿ ಮನೆಗೆ ಏನಾದರೂ ನಾಷ್ಟ ಗೀಷ್ಟ ಮಾಡಿಸ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೋದು. ನಾವು ಗಾಡಿಗಳೆಲ್ಲ ಮೇಲೆ ಬರುತ್ತೆ ಅಂದ್ಕೊಂಡ್ರೆ, ಆದರೆ ಗಾಡಿನೂ ಇಲ್ಲ, ಏನೂ ಇಲ್ಲ. ತುಂಬಾ ಕಷ್ಟ ಇದೆ ಹತ್ತೋದು ಇಳಿಯೋದು. ಲೇ ಗುರು, ಇನ್ನೂ ಎಷ್ಟೋ ಐತೆ, ಸನ್ರೈಸ್ ಆಗೋಗ್ಬಿಟ್ಟೈತಾ? ಸೊ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ನಮ್ಮನ್ನು ಜಾಸ್ತಿ ದೊಡ್ಡದಾಗೈತೆ ಗುರು ಮೆಟ್ಲು. ಎಲ್ಲೋಗ್ಬಿಟ್ರೆ ಓಯ್ ಸುಮ್ಮನೆ ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಅವನಪ್ಪ, ನಾನು ಇಲ್ಲೇ ಇರ್ತೀನಪ್ಪ, ದೇವ್ರು ಒಳ್ಳೇದು ಮಾಡಲಿ, ಆರಾಮಾಗಿ ಹೋಗ್ಬಿಟ್ಟು ಬಾ. ನನ್ನ ಕೈಯಾಗ ಆಗ್ತಾಯಿಲ್ಲ ಗುರು, ದೇವ್ರ ನನಗೆ ಬೆನ್ನು ಇಟ್ಕೊಂಬಿಟ್ಟೈತೆ. ಕುತ್ಕೊಂಡು ಬಂದಿದ್ದಾಯ್ತು. ಲೇ ಎಂಥ ಜಾಗದಲ್ಲಿ ಎಂಥದ ನೀನು, ಲೇ ಮಾಡ್ರಪ್ಪ, ದೇವ್ರು ಒಳ್ಳೇದು ಮಾಡಲಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಏಯ್ ನೋಡಿ, ಇಲ್ಲಿ ಹಿಂದೆ ಬತ್ತಾ ಇದ್ದೀರಿ, ಎಳಿತಾವನೆ. ಹಾಂ, ಉಪ್ಪಿನಕಾಯಿ. ಲೇ ಟ್ಯಾಲೆಂಟು मस्त जोक मारा रे, ये हंस रे हलकट हंस. ಸೊ ಇವಾಗ ಬೆಟ್ಟ ಇಳಿದು ಬಂದ್ರಿ ಕೆಳಗೆ. ಹತ್ತೋದು ಒಂದಾದ್ರೆ ಇಳಿಯೋದು ಒಂದು ಐದೈತೆ. ಸಖತ್ ಮಾತ್ರ ಕಷ್ಟಪಟ್ಟನ ಹತ್ಬೇಕು. ಎಲ್ಲರೂ ಡಮಾರ್ ಆಗ್ಬಿಟ್ಟವ್ರೆ. ಮೈಕ್ರೋಫೋನ್ ಬರ್ತಾಬಿಟ್ಟ. ನಾವು ಬಂದಾಗ ಒಂದು 4 ಗಾಡಿ ಇತ್ತು. ನೋಡ್ರಿ ಎಷ್ಟು ಗಾಡಿಗಳಿವೆ. ಸ್ಕೂಟಿಗಳಿಗೆಲ್ಲ ಬಂದ್ಬಿಟ್ಟವ್ರೆ. ಡಿಸ್ಕವರು, ಅಪಾಚಿ, KTM 250, ಹಿಮಾಲಯ. ಇದ್ಯಾವುದು ಇದು, ಟೈಗರ್ ಟ್ರಿಯಾಂಪ. ಡೇ BMW ಶಿಷ್ಯ, BMW
ಬ್ರೋ ಪ್ಯಾಷನ್ ಪ್ರೋಗೆಲ್ಲ ಎತ್ಕೊಂಡ್ ಬಂದವ್ರಲ್ಲ. ಇಲ್ಲ ಐತಲ್ಲ. ಸೊ ಇವಾಗ ಆಯ್ತು, ಈ ಟ್ರೆಕ್ ಪ್ಲೇಸ್ ಆಯ್ತು. ಸೊ ನೋಡ್ಬೋದು ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸುತ್ತೆ ಅಂತ. ಸೇವಿಂಗ್ ದ ಪೆಟ್ರೋಲ್ ವಿತ್ ನ್ಯೂಟ್ರಲ್. ಮೇಲಿಂದ ಬನ್ನಿ, ಇಲ್ಲ ನಾ ಪಾರ್ಕ್ ಮಾಡ್ಕೊಬಿಡೋಣ ನೆರಳಲ್ಲಿ. ಸೇಫ್, ಫಸ್ಟು ಸೇಫ್ಟಿ ಮುಖ್ಯ, ಆಮೇಲೆ ಎಷ್ಟೊತ್ತು ಬೇಕನ್ನ ಅಡ್ಡಾಡೋಣ. ಅರ್ಥ ಆಯ್ತು ಅನ್ಸುತ್ತೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತಶತಯೋಜನ. ಸೊ ವಿಶ್ವದ ಅತಿ ಎತ್ತರದ 166 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ ಕುಣಿಗಲ್ ತಾಲೂಕಲ್ಲಿರೋದು. ಆದ್ರೂ ನನ್ಗೊಂದು ಡೌಟ್ ಐತೆ, ಇಷ್ಟೊಂದೆಲ್ಲ ತೂಕನ ಇದಿಷ್ಟೇ ತಡೆದಿರುತ್ತಾ? ಇಷ್ಟು ತೂಕನ? ಹೌ ಇಟ್ಸ್ ಪಾಸಿಬಲ್ ವಿತ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೇಡ್?